ಸುತ್ತಲ್ಲಿ ವಿಭಿನ್ನ ಅಪ್ರತಿಮ ಪ್ರತಿಭಾವಂತರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ಒಂದು ಮೊಟ್ಟೆಯ ಕಥೆಯ ಮೂಲಕ ಹೊಸ ಟ್ರೆಂಡ್ ನ ಸೃಷ್ಟಿ ಮಾಡಿ ಗರುಡ ಗಮನದಿಂದ ಎಲ್ಲರ ಗಮನ ಸೆಳೆದು ಈಗ ಟೋಬಿಯಾಗಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಸ್ವಾಗತಿಸಿ ನಟ, ನಿರ್ದೇಶಕ, ಬರಹಗಾರ, ಫಿಲಾಸಫರ್, ಸ್ನೇಹ ಜೀವಿ, ಬಹುಮುಖ ಪ್ರತಿಭಾವಂತ, ನನ್ನ ಫೇವರೇಟ್ ಫ್ರೆಂಡ್, the one and only ರಾಜ್ವಿ ಶೆಟ್ಟಿ. ವೆಲ್ಕಮ್ ಟು ರಾಜ್ವಿ ಶೆಟ್ಟಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಸೊ ಟೋಬಿ ಬಗ್ಗೆ ಹೇಳಿ, ನಮ್ಮ ಡಿ.ಕೆ.ಡಿ ಕಾರ್ಯಕ್ರಮಕ್ಕೆ ಬಂದಿರೋದು ಎಷ್ಟು ಖುಷಿ ಆಗ್ತಾ ಇದೆ ಹೇಳಿ. ತುಂಬಾ ಖುಷಿ ಆಗ್ತದೆ. ಅಂದ್ರೆ ಡಿ.ಕೆ.ಡಿ ಅಂತ ಹೇಳಿದ ತಕ್ಷಣ ನಾನು ಫಸ್ಟ್ ಹೇಳಿದ್ದು ಪರವಾಗಿಲ್ಲ, ನನಗೆ ಖುಷಿ ಆಗುವಂತ ಇಷ್ಟಪಡುವಂತ ಎಲ್ಲರೂ ನೋಡ್ಬೋದು, ಅದೊಂದು ಬಹಳ ಖುಷಿ. ಸೊ ಟೋಬಿ ಬಗ್ಗೆ ಹೇಳಬೇಕಾದ್ರೆ, ಟೋಬಿ ಒಂದು ಮುಖವಾಗಿ ನಾನು ಕಾಣಿಸ್ತೀನಿ, ಬಟ್ ಒಂದು 50 ಜನ ತುಂಬಾ ಕಷ್ಟಪಟ್ಟು ತುಂಬಾ ಹೊಸ ರೀತಿಯ ಸಿನಿಮಾನ ಕಟ್ಕೊಡ್ಬೇಕು ಅಂತ ಮಾಡಿದಂತ ಸಿನಿಮಾ. ಅಂಡ್ ಐಡಿಯಾ ತುಂಬಾ ಸಿಂಪಲ್ ಆಗಿದೆ. ಅಂದ್ರೆ ಪ್ರತಿಯೊಂದು ಜೀವನದ ಒಂದು ಭಾಗಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಾವು ತುಳಿತಕ್ಕೆ ಒಳಗಾಗಿದ್ದೀವಿ ಅಂತ ನಾವು ಅನ್ಕೋತೀವಿ. ಕೆಲವು ಸಲ ನಾವೇ ತುಳಿತಾ ಇರ್ತೀವಿ, ಆದ್ರೂ ಅನ್ಕೋತಾ ಇರ್ತೀವಿ. ಆದ್ರೆ ಆ ತರದ ಒಂದು ಕುರಿ ಮಾರಿಯಾಗಿ ಬದಲಾಗಿ, ಇಲ್ಲ ಇನ್ನು ತುಳಿಯಕ್ ನಾನು ಬಿಡಲ್ಲ ಅಂದ್ರೆ ಏನಿರುತ್ತೆ ಅನ್ನೋದೇ ಎಲ್ಲಾ ಮಾಸ್ ಸಿನಿಮಾಗಳ ಫಿಲಾಸಫಿ. ಇದೇ ಟೋಬಿ ಫಿಲಾಸಫಿ ಕೂಡ, ಆದ್ರೆ ಅದನ್ನ ನಾವು ಬೇರೆ ರೀತಿ ಹೇಳಿದೀವಿ ಅಷ್ಟೇ. ಸೊ ಆಗಸ್ಟ್ 25ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಅದಕ್ಕಾಗಿ ಆಗಸ್ಟ್ 25ನೇ ತಾರೀಕು ಮಾರಿಗೆ ದಾರಿ ಮಾಡ್ಕೊಡ್ಬೇಕು. ಅಂಡ್ ಟ್ರೇಲರ್ ಅಂತೂ ಮಾಡದಂತ ಸದ್ದು ಇದೆಯಲ್ಲ, ಅದಕ್ಕೊಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅರ್ಜುನ್ ಸರ್ ನಿರ್ದೇಶಿಸ್ತಾ ಇರುವಂತ 45 ಚಿತ್ರದಲ್ಲಿ ಶಿವಣ್ಣನ ಜೊತೆ ಸ್ಕ್ರೀನ್ ಸ್ಪೇಸ್ ಅನ್ನ ರಾಜ್ ಅವರು ಶೇರ್ ಮಾಡ್ತಾ ಇದ್ದಾರೆ. ಅರ್ಜುನ್ ಸರ್, ಹೌ ಹ್ಯಾಪಿ ಆರ್ ಯು ಟು ಸಿ ರಾಜ್ ಹಿಯರ್? ಮೇಡಮ್, ಏನಂದ್ರೆ ಕೆಲವು ವ್ಯಕ್ತಿತ್ವಗಳು ಹಂಗಿರುತ್ತೆ ಮೇಡಮ್. ಅವ್ರನ್ನ ನೋಡ್ಬಿಟ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ, ನೀವು ಎಲ್ಲ ಮರ್ತೋಗ್ಬಿಡ್ತೀರಾ. ಅಂತ ಸ್ಪೆಷಲ್ ವ್ಯಕ್ತಿತ್ವ ನಾನು ನೋಡಿದ್ರು ರಾಜ್ ಸರ್. ಯಾಕಂದ್ರೆ ಹಿ ಈಸ್ ಸಚ್ ಅ ಗ್ರೇಟ್ ರೈಟರ್, ಡೈರೆಕ್ಟರ್ ಅಂಡ್ ಹಿಸ್ ಥಾಟ್ಸ್. ಆಕ್ಟಿಂಗ್ ಬಗ್ಗೆ ನಾನು ನಿನ್ನ ಹೇಳಂಗಿಲ್ಲ. 45 ಅಲ್ಲಿ ಹಿ ಹಸ್ ಜಸ್ಟ್ ಅದ್ರ ಬಗ್ಗೆ ಇನ್ನೊಂದೇನೋ ನೀವು ಹೇಳಿದ್ರಲ್ಲ, ಎಷ್ಟು ಖುಷಿ ಆಗ್ತಿದೆ ಅಂತ. ಐ ಆಮ್ ಸೋ ಬ್ಲೆಸ್ಡ್. ಅಂದ್ರೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಈ ಥರದ್ದು ಒಂದು ಆರ್ಟಿಸ್ಟ್ಗೆ ಆಕ್ಷನ್ ಅಂತ ಹೇಳಿದ್ನಲ್ಲ, ಅದೇ ನನಗೊಂದು ಸಾಧನೆ ಅಂತ ಅನ್ಸುತ್ತೆ. ಟೋಬಿ ಅವರು ಇಂಟರ್ವಲ್ ಬ್ಲಾಕ್ ಫಸ್ಟ್